ಭಾರತ ದೇಶದ ಅತ್ಯುನ್ನತವಾದ ಒಂದು ಪ್ರಶಸ್ತಿ ಇದು. ಸೊ ನೆನ್ಪಿಡಿ, ಯಾರು ಪ್ರದಾನ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. ಪ್ರಶ್ನೆ ಎಲ್ಲಿ ಬರ್ತದೆ, ಭಾರತದ ಅತ್ಯುನ್ನತವಾದ ಪ್ರಶಸ್ತಿ ಯಾವುದು ಅಂತ ನಿಮ್ಗೆಲ್ಲ ಪ್ರಶ್ನೆ ಅಂದ್ರೆ ಭಾರತ ರತ್ನ. ಇದನ್ನು ಯಾರು ಪ್ರದಾನ ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು. ಇದು ಒಂದು ಆನ್ಸರ್. ಅಂದ್ರೆ ಕ್ವಶನ್ ಬಂದ್ರೆ ಆನ್ಸರ್ ಮಾಡುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ತರ್ಕ ಮಾಡ್ತಾ ಹೋಗ್ಬೇಕು. ಓಕೆ, ಒಂದಾಯ್ತು. ಇದು ಯಾವಾಗ ಪ್ರಾರಂಭವಾಯಿತು ಅಂತ ನಿಮ್ಗೆ ಎಲ್ಲಾದ್ರೂ ಪ್ರಶ್ನೆ ಬಂದ್ರೆ 1954ರಿಂದ ಈ ಪ್ರಶಸ್ತಿ ಪ್ರಾರಂಭ ಆಯಿತು. ನಮಗೆಲ್ಲ ಗೊತ್ತಿರುವ ಹಾಗೆ ಸ್ವತಂತ್ರ ಭಾರತದ ನಂತರ 3 ವರ್ಷ ನಾವು ಸಂವಿಧಾನ ರಚನೆ ಮಾಡಿತ್ತು. ನಂತರ ಪ್ರಥಮ ಎಲೆಕ್ಷನ್ ಆಗಿದ್ದು 52ರ ಮೊದಲ ಒಂದು ಮಾಸಿಕದಲ್ಲಿ 1-2-3 ತಿಂಗಳಲ್ಲಿ ಚುನಾವಣೆ ಆಯಿತು. ನಂತರ ಒಂದೊಂದೇ ಕಾರ್ಯಗಳನ್ನು ಮಾಡ್ತಾ ಬಂದ್ರು. 54ರಲ್ಲಿ ಇದು ಪ್ರಾರಂಭ ಆಗಿದೆ. ಪ್ರಥಮವಾಗಿ ಯಾರು ಪಡ್ಕೊಂಡಿದ್ದಾರೆ ಅಂತ ಎಲ್ಲಾದ್ರೂ ನಿಮಗೆ ಪ್ರಶ್ನೆಗಳು ಬಂದ್ರೆ ನೆನ್ಪಿಡಿ, ಸರ್ವಪಲ್ಲಿ ರಾಧಾಕೃಷ್ಣನ್, ಸರ್ ಸಿ ವಿ ರಾಮನ್, ಚಕ್ರವರ್ತಿ ರಾಜಗೋಪಾಲಾಚಾರಿ. ಈ 3 ಮಹನೀಯರಿಗೆ ಸಿಕ್ಕಿದೆ. ನೀವು ಮತ್ತೆ ಏನ್ ಸರ್ಚ್ ಮಾಡಬೇಕು, ಯಾವ ಉದ್ದೇಶಕ್ಕೆ ಸಿಕ್ಕಿದೆ, ಯಾವ ರಂಗದಲ್ಲಿ ಸಾಧನೆ ಮಾಡಿದ್ದಾರೆ ಇದು ಕೇಳ್ಬೋದು. ಯಾವ ವರ್ಷದಲ್ಲಿ ಸಿಕ್ಕಿದೆ ಅಂತ ಕೇಳಿದಾಗ 54ರಲ್ಲಿ. ಇದು ಎಷ್ಟನೇ ಭಾರತದ ಅತ್ಯುನ್ನತವಾದ ಪ್ರಶಸ್ತಿ ಯಾವುದು ಅಂತ ಬಂದಾಗ ಭಾರತ ರತ್ನ. ಈ ತರ ನೀವು ಇದನ್ನ ತರ್ಕ ಮಾಡಿ ನೋಡ್ತಾ ಹೋಗಿ. ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಒಂದು, ಇದುವರೆಗೆ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಬಂದ್ರು ಕೂಡ 53 ಜನರಿಗೆ, ಅಂದ್ರೆ 24 ಸೇರಿ ಅಲ್ಲಿ ಕೊಟ್ಟಿದ್ದೇನೆ. ನಾನು ನೋಡುವ ಒಂದೊಂದೇ. ಈಗ ಭಾರತ ರತ್ನ ಪ್ರಶಸ್ತಿ ರಾಷ್ಟ್ರಪತಿಗಳು ಪ್ರದಾನ ಮಾಡುತ್ತಾರೆ, ಈಗಾಗಲೇ ಹೇಳಿದ್ದೇನೆ. ಸೊ 2024ರಲ್ಲಿ 5 ಜನರಿಗೆ ಕೊಟ್ಟಿದ್ದಾರೆ. ಒಂದೊಂದೇ ಹೆಸರು ನೋಡಿ. ದಿವಂಗತ ಡಾಕ್ಟರ್ ಸ್ವಾಮಿನಾಥನ್ ಅವರಿಗೆ ಸಿಕ್ಕಿದೆ. ಇವರು ಯಾರು ಏನು ಒಂದೊಂದೇ ಮಾಹಿತಿಯನ್ನ ನೋಡುವ ಮುಂದೆ. ದಿವಂಗತ ಕರ್ಪೂರಿ ಠಾಕೂರ್ ಅವರಿಗೆ ಸಿಕ್ಕಿದೆ. ದಿವಂಗತ ಚರಣ್ ಸಿಂಗ್ ಅವರಿಗೆ ಸಿಕ್ಕಿದೆ. ದಿವಂಗತ PV ನರಸಿಂಹರಾವ್, ಹಾಗೆ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿ. ಈ 5 ಜನರಿಗೆ ಸಿಕ್ಕಿದೆ. ಖಂಡಿತ ಇದರಲ್ಲಿ ಪ್ರಶ್ನೆ ಬಂದೇ ಬರ್ತದೆ. ಇದನ್ನ ನೋಡಿ ಡೀಟೇಲ್ಸ್ ಗಳನ್ನ ನೀವು ಮಾಹಿತಿ ಹಾಕಿ. ನಾನು ಕೆಲವು ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದೇನೆ, ಒಂದೊಂದೇ ನೋಡು. ದಿ ಕರ್ಪೂರಿ ಠಾಕೂರ್ ಇವರು ಬಿಹಾರ್ ರಾಜ್ಯದವರು. ಪ್ರಶ್ನೆ ಬರ್ಬೋದು ನಿಮ್ಗೆ, ಯಾವ ರಾಜ್ಯದವರು ಕರ್ಪೂರಿ ಠಾಕೂರ್ ಅಂದ್ರೆ ಬಿಹಾರ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಅದು ಕೂಡ ಬರ್ಬೋದು. ಕರ್ಪೂರಿ ಠಾಕೂರ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಬಿಹಾರ್ ಅಂತೇಳಿ ಆನ್ಸರ್ ಮಾಡ್ಬೋದು. ಸೊ ಇದು ಈ ತರ ಕೇಳಲಿಕ್ಕೆ ಸಾಧ್ಯತೆ. ಇವರು ಹಿಂದುಳಿದ ವರ್ಗದ ಒಂದು ಅಭ್ಯುದಯಕ್ಕೆ, ಅವರ ಪ್ರಗತಿಗೆ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಹೋರಾಟ ಮಾಡಿದವರು, ಜಾತಿ ಗಣತಿ ನಡೆಸಿದಲ್ಲದೆ OBC ಸಮಾಜಕ್ಕೆ ಮೀಸಲಾತಿ ಕಲ್ಪಿಸಿದವರು. ಸೊ ಸಾಧನೆ ಮಾಡಿದ್ದಾರೆ, ಸಾಮಾಜಿಕ ನ್ಯಾಯದಲ್ಲಿದ್ದಾರೆ. ಹಾಗಾಗಿ ಸಿಕ್ಕಿದೆ ಅವರಿಗೆ. ಅವರು ದಿವಂಗತ ಆಗಿದ್ದಾರೆ ಆಲ್ರೆಡಿ. ಅಂದ್ರೆ ಮರಣೋತ್ತರ ಪ್ರಶಸ್ತಿ ಅಂತ ಏನ್ ಹೇಳ್ತಾರಲ್ಲ ಹಾಗೂ ಕೊಟ್ಟಿದ್ದಾರೆ. ಬಿಹಾರ್ ರಾಜ್ಯದವರು, ನೆನ್ಪಿಡಿ. ದಿವಂಗತ ಚರಣ್ ಸಿಂಗ್ ಇವರು ನೋಡಿ, ಭಾರತದ ಸ್ವಲ್ಪ ಸಮಯ ಪ್ರಧಾನಮಂತ್ರಿ ಆಗಿದ್ರು. ಸೊ ಇಲ್ಲಿ 4-5 ಪ್ರಶ್ನೆ ಆಗ್ಬಹುದು. ದಿವಂಗತ ಚರಣ್ ಸಿಂಗ್ ಅವರಿಗೆ ಯಾವಾಗ ಭಾರತ ರತ್ನ ಸಿಕ್ಕಿದೆ ಅಂತ ಪ್ರಶ್ನೆ ಬಂದಾಗ 2024ರಲ್ಲಿ ಒಂದಾಯ್ತು. ಆಮೇಲೆ ಇವರು ಪ್ರಧಾನಮಂತ್ರಿ ಆಗಿದ್ರ ಅಂತ ಪ್ರಶ್ನೆ ಬರ್ಬೋದು. ಹೌದು, ಪ್ರಧಾನಮಂತ್ರಿ ಸ್ವಲ್ಪ ಸಮಯ ಇದ್ರು. ಇದೊಂದಾಯ್ತು. ಯಾವ ವರ್ಷದಲ್ಲಿ ಅಂತ ಕೇಳಿದಾಗ 1979ರಿಂದ 80ರವರೆಗೆ ಕೆಲವು ಸಮಯ ಮಾತ್ರ ಇವರು ಜುಲೈಯಿಂದ ಕೆಲವೇ ಜೂನ್ ವರೆಗೆ ನಮ್ಮ ಭಾರತದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಉತ್ತರ ಭಾರತದಲ್ಲಿ ಕೃಷಿಕರ ಸಂಘಟನೆ ಮಾಡಿದ್ರು. ಯಾಕೆ ಇವರು ಅಂತ ಹೇಳಿದ್ರೆ ಕೃಷಿಕರ ನೇತಾರ ಇವರು. ಕೃಷಿಕರ ಸಂಘಟನೆಯನ್ನು ಮಾಡಿ ದೊಡ್ಡ ಮಟ್ಟವಾಗಿ ಕೃಷಿಕರ ಬಗ್ಗೆ ಹೋರಾಟಿದವರು, ಸಂಘಟನೆ ಮಾಡಿದವರು. ಹಾಗಾಗಿ ಚರಣ್ ಸಿಂಗ್ ಅವರದ್ದು ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದಿವಂಗತ PV ನರಸಿಂಹರಾವ್ ನೋಡಿ, ಇವರು ಭಾರತದ 9ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭಾರತದ ಅರ್ಥವ್ಯವಸ್ಥೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಹದಗೆಟ್ಟ ಸ್ಥಿತಿಯಲ್ಲಿತ್ತು ನಮ್ಮ ಭಾರತದ ಅರ್ಥವ್ಯವಸ್ಥೆ. ಇಂತಹ ಸಮಯದಲ್ಲಿ ಇವರು ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದು ಅದನ್ನ ಒಂದು ಸರಿದಾರಿಗೆ ತರುವಂತ ತುಂಬಾ ಶ್ರಮ ಇದೆ. ಇವರಿಗೆ ಸಾಥ್ ಕೊಟ್ಟವರು ಅಂದ್ರೆ ಸಹಪಾಠಿಯಾಗಿ ಅರ್ಥಶಾಸ್ತ್ರದ ಪರಿಣಿತರಾಗಿದ್ದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿದ್ರು ಆ ಸಮಯದಲ್ಲಿ. ಸೊ ಆ ನಿಟ್ಟಿನಲ್ಲಿ ಇವರನ್ನ ಸೇವೆ ನೋಡಿ ಭಾರತದ ಅರ್ಥ ವ್ಯವಸ್ಥೆ ಬಲಪಡಿಸುವಲ್ಲಿ ಇವರಿಗೆ ಮಹತ್ವ ಕೊಟ್ಟಿದ್ದಾರೆ. ಇವರು ಮೂಲತಃ ಆಂಧ್ರ ಪ್ರದೇಶದವರು. ಇದು ಕೂಡ ಒಂದು ಪ್ರಶ್ನೆ ಬರ್ಬೋದು. ಮತ್ತೆ ಇವರು ಯಾವ್ಯಾವ ಭಾಷೆಯಲ್ಲಿ ಪಾರಂಗತರೆಂದ್ರೆ ತೆಲುಗು, ಕನ್ನಡ, ಹಿಂದಿ, ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳನ್ನ ಇವರು ಬಹಳ ಪಾಂಡಿತ್ಯಪೂರ್ವವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರು. ಅದಕ್ಕಾಗಿ ಬಹಳ ಅದ್ಭುತವಾದ ವ್ಯಕ್ತಿ ದಿವಂಗತ ನರಸಿಂಹರಾವ್. ಇದೊಂದು ಕೂಡ ನೆನ್ಪಿಡಿ. ಸೊ ಇವರ ಬಗ್ಗೆ ಬಂದೇ ಬರ್ತದೆ ಹೆಚ್ಚಿನ ಅಂಶ. ಆಮೇಲೆ ಡಾಕ್ಟರ್ ಸ್ವಾಮಿನಾಥನ್, ಇವ್ರ ಬಗ್ಗೆ ಅಂತೂ ನೀವು ನೆನ್ಪಿಡ್ಲೇಬೇಕು. ಬೇರೆ ಬೇರೆ ಸಂದರ್ಭದಲ್ಲಿ ಬಂದೇ ಬರ್ತದೆ. ನಮ್ಮ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬರು ಎಲ್ಲರಿಗೂ ಅನ್ನ ಆಹಾರ ಸಿಕ್ಕಿ ನಾವು ಚಂದದಲ್ಲಿ ಇರಬೇಕಾದ್ರೆ ಇವ್ರ ಕೊಡುಗೆ ಬಹಳ ದೊಡ್ಡದಿದೆ. ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಇವರು ಭತ್ತದ ಬೆಳೆಯಲ್ಲಿ ಅಧಿಕ ಇಳುವರಿ ಮತ್ತೆ ಗೋಧಿಯಲ್ಲೂ ಕೂಡ ಅಧಿಕ ಇಳುವರಿ ಕಂಡು ಹಿಡಿದು ಇವತ್ತು ಭಾರತ ತನ್ನ ದೇಶದ 140 ಕೋಟಿ ಜನಸಂಖ್ಯೆಗೆ ಆಹಾರ ಕೊಡೋದಲ್ದೇನೆ ವಿದೇಶಕ್ಕೂ ರಫ್ತು ಮಾಡೋ ಸ್ಥಿತಿ ಬರಬೇಕಾದ್ರೆ ಈ ಮನುಷ್ಯ ಅಂದ್ರೆ ಈ ಡಾಕ್ಟರ್ ಸ್ವಾಮಿನಾಥನ್ ಅವರ ಕೊಡುಗೆ ಬಹಳ ದೊಡ್ಡದಾಗಿದೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಸ್ವಾಮಿನಾಥನ್, ಕೃಷಿ ತಜ್ಞರು.
ಇವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಕೊಡಲಾಗಿದೆ. ಇವರ ಮಗಳು ರಾಮಕೃಷ್ಣ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದಿದ್ದಾರೆ. ಇದು ಕೂಡ ಒಂದು ಕೇಳ್ಬೋದು. ಮೂಲತಃ ಇವರು ತಮಿಳುನಾಡು ರಾಜ್ಯದವರು. ಇದು ಒಂದಿಷ್ಟು ಮಾಹಿತಿ. ಮತ್ತೆ ಇವರಿಗೆ ತುಂಬಾ ಪ್ರಶಸ್ತಿಗಳನ್ನು ಸಿಕ್ಕಿದೆ ನೋಡಿ. ಇದೆಲ್ಲ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಬಂದೇ ಬರ್ತದೆ ನಿಮಗೆ. ಕೇರಳ ಯೂನಿವರ್ಸಿಟಿಯಲ್ಲಿ BSc ಮಾಡಿದ್ರು, ಕ್ಯಾಂಬ್ರಿಡ್ಜ್ ಅಲ್ಲಿ PhD ಮಾಡಿದ್ದಾರೆ. ಇವರಿಗೆ ಪದ್ಮಶ್ರೀ ಸಿಕ್ಕಿದೆ, ರಾಮನ್ ಮೆಗ್ಗೆಸಿ ಅದು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ, ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ, ವಿಶ್ವ ಆಹಾರ ಪ್ರಶಸ್ತಿ ಇದು ಕೂಡ ವರ್ಲ್ಡ್ ಫುಡ್ ಪ್ರೈಸ್ ಕೂಡ ಸಿಕ್ಕಿದೆ, ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿದೆ. ಇದೆಲ್ಲ ಕೂಡ ನೀವು ನೆನ್ಪಿಟ್ಕೊಂಡ್ರೆ ಇದು ಕೂಡ ಕೇಳ್ಬೋದು. ಭಾರತ ರತ್ನ ಯಾವಾಗ ಸಿಕ್ಕಿದೆ ಅಂತ ಕೇಳ್ಬೋದು. ಸೊ ಇದೆಲ್ಲ ಸಾಧ್ಯತೆಗಳಿದೆ. ಇದನ್ನೆಲ್ಲ ತರ್ಕ ಮಾಡಿ ಓದಿ ನೆನ್ಪಿಟ್ಕೊಳ್ಳಿ, ಖಂಡಿತ ಬರ್ತದೆ. ನೆಕ್ಸ್ಟ್, ಲಾಲ್ ಕೃಷ್ಣ ಅಡ್ವಾಣಿ. ಸೊ ನಮ್ಮ ದೇಶದ ಉಪ ಪ್ರಧಾನಿಯಾಗಿ ಕೆಲಸ ಮಾಡಿದವರು, ಮತ್ತೆ ಗೃಹ ಇಲಾಖೆಯನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದವರು. ಇವರು ಸಶಕ್ತ ಭಾರತ ಕಟ್ಟುವ ಒಂದು ಕನಸನ್ನು ಕಂಡಿದವರು. ಇವ್ರದ್ದೊಂದು ಪುಸ್ತಕ ಇದೆ, ಮೈ ಕಂಟ್ರಿ ಮೈ ಲೈಫ್ ಅಂತ ಹೇಳಿ. ಸೊ ಇದನ್ನೆಲ್ಲ ಪರಿಗಣಿಸಿ ಇವರನ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಪ್ರಶ್ನೆ ಇವರಿಗೆ ಬರ್ಬೋದು, ಇವರು ಈಗಿನ ಪಾಕಿಸ್ತಾನ ಇದೆಯಲ್ಲ, ಆಗ ಭಾರತದ ಒಂದು ಭಾಗ ಇತ್ತು, ಕರಾಚಿ ನಗರದಲ್ಲಿ ಜನನಾಗಿತ್ತು. ಇದು ಒಂದು ಪ್ರಶ್ನೆಯಾಗಿ ಬರೋ ಸಾಧ್ಯತೆಗಳಿದ್ರಿಂದ ಇದನ್ನ ಪಾಯಿಂಟ್ ಹಾಕಿದ್ದೇನೆ, ನೆನ್ಪಿಟ್ಕೊಳ್ಳಿ. 96 ವರ್ಷದ ಹಿರಿಯ ರಾಜಕಾರಣಿ. ಸೊ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಕೊಡಲಾಗಿದೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಇದು ಪದ್ಮ ವಿಭೂಷಣ ಅನ್ನೋದು ನಮ್ಮ ದೇಶದ ಅತ್ಯುನ್ನತವಾದ 2ನೇ ಪ್ರಶಸ್ತಿ. ಪ್ರಥಮ ಯಾವುದು? ಭಾರತ ರತ್ನ. ದ್ವಿತೀಯ ಯಾವುದು ಒಂದು ಪ್ರಶ್ನೆ ಬಂದ್ರೆ ಪದ್ಮ ವಿಭೂಷಣ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಭಾರತ ರತ್ನ ಪಡೆದವರಲ್ಲಿ ಮತ್ತೆ ಯಾರು ಮಹನೀಯರಿದ್ದಾರೆ? ಕೆಲವು ಮಾತ್ರ ಹೇಳಿದ್ದೇನೆ, ನೋಡ್ಕೊಳ್ಳಿ. ಅತಿ ಕಿರಿಯ ವಯಸ್ಸಿನಲ್ಲಿ ಪಡೆದವರು ಸಚಿನ್ ತೆಂಡೂಲ್ಕರ್. ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆಯ ಮಾಡಿ, ಯಾವಾಗ ಪ್ರಾರಂಭ ಮಾಡಿದ್ರು, ಅವರ ಜರ್ನಿ ಮತ್ತೊಂದೆಲ್ಲ ನೋಡಿ ಖಂಡಿತ ತರ್ಕ ಮಾಡಿದ್ರು ಸ್ವಲ್ಪ ಅದು, ಆಯ್ತಾ? ಅನ್ಯ ದೇಶವರು ಯಾರಿಗೆ ಸಿಕ್ಕಿದೆ ಅಂತ ಪ್ರಶ್ನೆ ಬಂದ್ರೆ ನೆಲ್ಸನ್ ಮಂಡೇಲಾ ಅವರಿಗೆ ಕೊಟ್ಟಿದ್ದಾರೆ. ಇವರು ದಕ್ಷಿಣ ಆಫ್ರಿಕಾದ ನೇತಾರು. ಹೇಗೆ ನಮ್ಮಲ್ಲಿ ಸ್ವತಂತ್ರ ಚಳವಳಿಯಲ್ಲಿ ಗಾಂಧೀಜಿ, ನೆಹರು ಎಲ್ಲ ಹೋರಾಡಿದ್ದಾರೆ, ಆ ರೀತಿ ಅವರು ಆಫ್ರಿಕಾದಲ್ಲಿ ಹೋರಾಟ ಮಾಡಿದವರು. ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ, ಅವರಿಗೆ ಕೂಡ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 90ರಲ್ಲಿ ಕೊಟ್ಟಾಯ್ತು. ಆಕ್ಚುಲಿ ಅವರಿಗೆ ಪ್ರಥಮದಲ್ಲೇ ಕೊಡಬೇಕಿತ್ತು, 90ರಲ್ಲಿ ಕೊಟ್ಟಿದ್ದಾರೆ, ತಡವಾಗಿ ಆದ್ರೂ ಕೊಟ್ಟಿದ್ದಾರೆ. ಅವರು ಒಂದು ನೆನ್ಪಿಡಿ, ಅದು ಬಹಳ ಇಂಪಾರ್ಟೆಂಟು. ಮಹಿಳೆಯರಲ್ಲಿ ಯಾರು ತಗೊಂಡಿದ್ದಾರೆ ಅಂದ್ರೆ ಪ್ರಶಸ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಿಕ್ಕಿದೆ. ಮದರ್ ತೆರೇಸಾ ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಸಮಾಜ ಸೇವೆ ಮಾಡಿ, ಬಹಳ ದೊಡ್ಡ ತೆರೇಸಾ ಸಮಾಜ ಸೇವೆಗಾಗಿ. ಆಮೇಲೆ MS ಸುಬ್ಬಲಕ್ಷ್ಮಿ ಕರ್ನಾಟಕ ಸಂಗೀತದ ಸಂಗೀತಗಾರ್ತಿ. ಇದೆಲ್ಲ ಕೇಳುವ ಸಾಧ್ಯತೆಗಳಿದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಲತಾ ಮಂಗೇಶ್ಕರ್, ಹಿಂದಿ ಚಿತ್ರರಂಗ ಸುಪ್ರಸಿದ್ಧ ಗಾಯಕಿ, ಇವರಿಗೆ ಕೂಡ ಇದು ಸಿಕ್ಕಿದೆ, ನೆನ್ಪಿಡಿ. ಆಮೇಲೆ ನಮ್ಮ ಕನ್ನಡಿಗರಿಗೆ ಯಾರಿಗೆ ಸಿಕ್ಕಿದೆ ಅಂತ ಎಲ್ಲಾದ್ರೂ ಪ್ರಶ್ನೆ ಬಂದ್ರೆ ಸರ್ M ವಿಶ್ವೇಶ್ವರಯ್ಯ, ತಮಗೆಲ್ಲ ಗೊತ್ತಿದೆ, 55ರಲ್ಲಿ ಇವ್ರು ಸಿಕ್ಕಿದೆ. ಇವ್ರದ್ದು ಇನ್ನೊಂದು ಪ್ರಶಸ್ತಿ ಎಲ್ಲಾದ್ರೂ ಪ್ರಶ್ನೆ ಬಂದ್ರೆ ಬ್ರಿಟಿಷ್ ಸರ್ಕಾರದ ಕಾಲದಲ್ಲೇ ಬ್ರಿಟಿಷರ್ ಅವರಿಗೆ ಸರ್ ಎಂಬ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಬಹಳ ನೆನ್ಪಿಡುವಂಥದ್ದು, ಯಾಕಂದ್ರೆ ಪ್ರಶ್ನೆ ಬರೋ ಸಾಧ್ಯತೆಗಳು ಇಷ್ಟನ್ನ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಭೀಮ್ಸೇನ್ ಜೋಶಿ ಹಿಂದೂಸ್ತಾನಿ ಗಾಯಕದಲ್ಲಿ ಅಪಾರ ಸಾಧನೆ ಮಾಡಿದರು, ಇವರಿಗೂ ಕೂಡ ಭಾರತನ ಸಿಕ್ಕಿದೆ. ಇಷ್ಟನ್ನ ನಿಮ್ಗೆ ಈ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾನೆ ಕರೆಂಟ್ ಅಫೇರ್ಸ್ ನಲ್ಲಿ. ಆಮೇಲೆ ಕರ್ನಾಟಕ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ದಿನಾಂಕ ನಿಗದಿಯಾಗಿದೆ. ಇದೊಂದು ಮಾಹಿತಿ ತಗೊಳ್ಳಿ, PA, PDO ಎಟ್ಸೆಟ್ರಾ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಹಲವು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಮುಂಬರುವ ಯಾವುದೇ ಪ್ರಶ್ನೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇದು ಸಹಕಾರಿಯಾಗ್ತದೆ. ಈ ಸಲದ ಪರೀಕ್ಷೆಯಲ್ಲಿ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆಗಳಿದೆ. ಕೇವಲ ಈ ಸಲ ಯಾರಿಗೆ ಕೊಟ್ಟಿದ್ದಾರೆ ಅಂತಲ್ಲ, ಹಿಂದೆ ಇತಿಹಾಸ ಮತ್ತೊಂದು ಎಲ್ಲ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಸ್ಟಡಿ ಮಾಡಿ, ಸ್ವಲ್ಪ ಹೇಳಿದ ವಿಷಯಗಳಿಗೆ ಒಂದಷ್ಟು ಮಾಹಿತಿ ಸಂಗ್ರಹಿಸಿಕೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಸಂಸ್ಥೆಗೆ, ನರೇನ್ ಅಕಾಡೆಮಿಗೆ, ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ನಲ್ಲಿ ತರಬೇತಿ ಕೊಡುವ ಒಂದು ಸಂಸ್ಥೆ. ಅಥವಾ ನೀವು ಯೂಟ್ಯೂಬ್ ನಲ್ಲಿ ನಾವು ಉಚಿತವಾಗಿ ಎಲ್ಲ ಇದನ್ನು ಹಾಕ್ತಾ ಹೋಗ್ತೇವೆ, ನೋಡಿ ಯೂಟ್ಯೂಬ್ಗೆ ನೀವು ಚಂದಾದಾರರಾಗಿ ಖಂಡಿತ ಇದನ್ನು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್.